ಸೇವಂತಿ, ಸೇವಂತಿ, ವಿಷದ ಬೀಜವನ್ನು ನೆಟ್ಟ ಕೈಗಳು ಮರೆಯಲ್ಲಿ ನಿಂತು ನಗ್ತಾ ಇದ್ದಾವೆ. ಕಾಣದ ಕೈಗಳು ಆ ಹಾಲಿಗೆ ಉಳಿ ಹಿಂಡೋ ಕೆಲಸ ಮಾಡ್ತಾ ಇದೆ. ತಾಳ್ಮೆ ಇರಲಿ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನನ್ನ ಹೆಂಡತಿ ಮನಸ್ಸಿಗೆ ಯಾರು ಹುಳಿ ಹಿಂಡ್ತಾ ಇದ್ದಾರೆ? ನಮ್ಮಿಬ್ಬರು ಸಂಬಂಧನ ಒಡೆಯೋದಕ್ಕೆ ಯಾರು ನೋಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇವಳು ಫೋನ್ ಚೆಕ್ ಮಾಡಿದ್ರೆ ಯಾರು ಅಂತ ಗೊತ್ತಾಗಬಹುದಾ? ಜೆಪಿಗೆ ಯಾಕೆ ಇವಳು ಇಷ್ಟೊಂದು ಕಾಲ್ ಮಾಡಿದಾಳೆ? ಅಂದ್ರೆ ಇದ್ರ ಹಿಂದೆ ಇರೋ ಜೆಪಿನ? ಅವನು ಯಾಕೆ ಈ ತರ ಮಾಡ್ತಿದ್ದಾನೆ? ಅವನಿಗೇನಾದ್ರೂ ಸೇವಂತಿನೇ ಅವನ ಮಗಳು ಅಂತ ನಾನು ಸುಳ್ಳು ಹೇಳಿ ಯಾಮರ್ಸಿದ್ದು ಅವನಿಗೆ ಗೊತ್ತಾಗೋಯ್ತಾ? ಅದಕ್ಕೇನಾದ್ರೂ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದಾನ? ಈ ಜೆಪಿನೋ ಹಿಡ್ದಿದ್ದ ಕೆಲಸನ ಸಾಧಿಸ್ದೆ ಬಿಡೋನಲ್ಲ. ಸೇವಂತಿನೂ ಅವನಿಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತಿದ್ದೇನೆ ಅವನ ಸಹಾಯ ತಗೋತಿದ್ದಾಳೆ ಅನ್ಸುತ್ತೆ. ನೋಡಮ್ಮ ಸೇವಂತಿ, ನೀನು ಎಮೋಷನಲ್ ಆಗಬೇಡ, ಗಟ್ಟಿಯಾಗಿ ನಿಂತ್ಕೋ. ಆಗಲೇ ನಿನ್ನ ಗಂಡನ ಎದುರಿಸೋಕ್ಕಾಗೋದು. ಈ ಗಂಡಸರು ಮಾಡೋ ಕೆಲಸನೇ ಹಾಗೆ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಆಮೇಲೆ ಏನೋ ತಪ್ಪು ಮಾಡಿಲ್ಲ ಅನ್ನೋ ಹಾಗೆ ಕೈ ಕಾಲು ಹಿಡ್ಕೊಂಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಂಬೇಡ. ತಪ್ಪು ಯಾರೇ ಮಾಡಿದ್ರು ಸರಿ, ಸರಿಯಾದ ಶಿಕ್ಷೆ ಆಗಬೇಕು. ನಿನ್ನ ಗಂಡನೇ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಅವನನ್ನು ಸುಮ್ಮನೆ ಬಿಡೋದು ಬೇಡ. ಅಲ್ಲಮ್ಮ, ಮನೆಯಲ್ಲಿ ಅಷ್ಟೊಂದು ಸುಂದರವಾದ ಹೆಂಡತಿ ಇರಬೇಕಾದ್ರೆ ಅವನಿಗೆ ಸ್ಟೆಪ್ನಿ ಸವಾಸ ಬೇಕಾಗಿತ್ತ ಯೋಗ್ಯಂತಂದು? ನೋಡು, ಅವನು ಸೈನ್ ಹಾಕಲ್ಲ ಅಂತಂದ್ರೆ ಸುಮ್ಮನೆ ಕೂತ್ಕೋಬೇಡ. ನಾನು ಹೇಳ್ದಾಗೆ ಅವನ ಮೇಲೆ ಸುಳ್ಳು ಕೇಸ್ ಹಾಕು. ಚಿತ್ರಹಿಂಸೆ ಕೊಡ್ತಿದ್ದಾನೆ, ಕಿರುಕುಳ ಕೊಡ್ತಿದ್ದಾನೆ ಅಂತ ಹರಾಸ್ಮೆಂಟ್ ಕೇಸ್ ಹಾಕು. ಅಯ್ಯೋ ಮನೆ ಹಾಳ, ನನ್ನ ಹೆಂಡತಿ ತಲೆ ಕೆಡಿಸ್ತಿರೋದು ನೀನಾ? ಚೆನ್ನಾಗಿರೋ ಸಂಸಾರಕ್ಕೆ ಯಾರು ಹುಳಿ ಹಿಂಡ್ತಾ ಇದ್ದಾರೆ ಅನ್ನೋ ಅನುಮಾನ ಇತ್ತು. ಆದ್ರೆ ಇವಾಗ ಕನ್ಫರ್ಮ್ ಆಯ್ತು ಅದು ನೀನೇ ಅಂತ. ಈ ಕಂಡೋರ್ ಮನೆ ಮುರಿತಿಯಲ್ಲ, ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ? ನೀನೇನ್ ಸಾಚಾನ? ಹೌದು ಕಣೋ, ನಾನ್ ಸಾಚಾನೆ. ಗೊತ್ತು ಕಣೋ ನಿನ್ನ ಹೋಟೆಲ್ ಪ್ರಾಣ. ಏನ್ ನಿನ್ ಕಣ್ಣಾರ ನೋಡಿದ್ಯೇನೋ? ನೀನ್ ಆಡೋ ಎಲ್ಲ ಆಟನೂ ನೋಡ್ಕೊಂಡು ಸುಮ್ಮನೆ ಇರೋನಲ್ಲ ನಾನು. ನೋಡ್ತಾ ಇರೋ ನಿನ್ನ ಏನ್ ಮಾಡ್ತೀನಿ ಅಂತ. ಹಲೋ ಹಲೋ, ಅಯೋಗ್ಯಂತಂದು ತಾನು ಮಾತಾಡ್ಬಿಟ್ಟು ನಾನು ಮಾತಾಡೋದಕ್ಕಿಂತ ಮೊದಲೇ ಫೋನ್ ಕಟ್ ಮಾಡಿಬಿಟ್ಟ. ಮತ್ತೆ ನನ್ನ ಮಗಳಿಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಇರಬೇಕಾಗತ್ತಾ? ಮಾಡೋದೆಲ್ಲ ಮಾಡಿಬಿಟ್ಟು ನೋಡು, ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಬಿಟ್ಟಿಯಾ? ಪಾಠ ಕಲಿಸ್ತೀನಿ ನಾನು ಜೆಪಿ. ಅಲ್ವೇ, ನೀನು ನೋಡೋಣ ಅಂತ 108 ನೆಪ ಮಾಡ್ಕೊಂಡು ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀನೇ ಇಲ್ವಲ್ಲೇ? ಅಯ್ಯೋ ಚಿಕ್ಕಿ, ಅರ್ಜೆಂಟಾಗಿ ಟ್ರಿಪ್ ಪ್ಲಾನ್ ಆಗೋಯ್ತು. ನೀನ್ ಈ ಮನೇಲಿ ಇಲ್ಲ ಅಂತಂದ್ರೆ ನನ್ನ ನಾಯಿನೂ ಮೂಸ್ ನೋಡಲ್ಲ ಕಡೆ. ಬೇರೆಯವ್ರ ಬಿಡೆ. ನಮ್ಮಮ್ಮ ಬಂದ ತಕ್ಷಣ ಯಾಕೆ ಬಂದೆ ಅಂತ ಕೇಳ್ತಾರೆ. ಬೇಜಾರಾಗ್ಬೇಡಿ ಚಿಕ್ಕಿ, ಇನ್ನೇನು ಅಲ್ಲೇ ಇರ್ತೀನಲ್ವಾ, ಎಷ್ಟು ಬೇಕೋ ಅಷ್ಟು ಕೂತ್ಕೊಂಡು ಮಾತಾಡೋಣ. ಅಯ್ಯೋ ಇಲ್ಲ ಕಣೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 3-4 ದಿನ ಇರ್ಬೋದೇನೋ ಅಷ್ಟೇ. ನಾನು ಯಾಕೆ? ನಾನ್ ಬಂದಿರೋದು ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ. ನಾನ್ ಬಂದಿದ ತಕ್ಷಣ ಗಂಡ ಮಕ್ಳನ್ ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಾರೆ. ಮೊದ್ಲು ನೀನು ಹೋಗಿ ನಿಮ್ಮ ಅತ್ತೆ ಮಾವನ್ ಸೇವೆ ಮಾಡು ಅಂತ ಹೇಳ್ತಾರೆ. ನನ್ ಕಾಡಿ ಬೇಡಿದ್ದಕ್ಕೆ ಒಂದ್ 3-4 ದಿನ ಅವಕಾಶ ಕೊಟ್ಟಿದಾರ ಅಷ್ಟೇ. ನಿಮ್ಗೀ ಗತಿ ಬರ್ಬಾರ್ದಾಗಿತ್ತು ಚಿಕ್ಕಿ. ಅಯ್ಯೋ ಅದ್ ಬಿಡೆ, ನಮ್ಮ ಅಮ್ಮಂದು ಯಾವಾಗ್ಲೂ ಇದ್ದಿದೆ. ಸರಿ, ಅದೇನೆ ಅರ್ಜುನ್ದು ಲಾಡ್ಜ್ ಪುರಾಣ. ಆ ಮೀರಾ ಜೊತೆ ಅವನ್ ಲಾಡ್ಜಲ್ಲಿ ಸಿಕ್ಕಾಕೊಂಡಂತೆ. ಹೌದು ಚಿಕ್ಕಿ. ಅಬ್ಬಬ್ಬಬ್ಬ, ನಾನಂತೂ ಅವನ್ನ
ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದೆ. ಅವನು ಇಂಥ ಕೆಲ್ಸ ಮಾಡದ? ಚಿಕ್ಕಿ, ಅವ್ನ್ ಇವಾಗ್ಲೂ ಏಕಪತ್ನಿ ವ್ರತಸ್ಥಾನೆ. ಏ ಸಾಕು ಸುಮ್ನೆರೆ. ಅಲ್ವೇ ಮೀರಾ ಜೊತೆ ಲಾಡ್ಜಲ್ಲಿ ಸಿಕ್ಕಾಕೊಂಡವನು ಅದ್ ಹೇಗೆ ಶ್ರೀರಾಮಚಂದ್ರ ಆಗ್ತಾನೆ? ಚಿಕ್ಕಿ, ಅವ್ನು ಉಳ್ಕೊಂಡಿದ್ದಲ್ಲ, ಉಳ್ಕೊಳ್ಳೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು. ಅಂದ್ರೆ ಇದೆಲ್ಲ ನಿನ್ ಪ್ಲಾನಾ? ಇಲ್ಲೇ ಟ್ವಿಸ್ಟ್ ಇರೋದು. ಇದು ನನ್ ಪ್ಲಾನ್ ಅಲ್ಲ, ಮತ್ತೆ ಆ ಸೇವಂತಿ ಪ್ಲಾನು. ಲೇ ಏನೇ ಹೇಳ್ತಿದ್ಯಾ? ಸೇವಂತಿ ಪ್ಲಾನಾ? ಅಲ್ವೇ ಅವಳಿಗೇನಾದ್ರು ತಲೆ ಕೆಟ್ಟಿದ್ಯಂತ? ಅವಳ ಗಂಡನ್ನ ಅವಳೇ ಯಾಕೆ ಎಲ್ರ ಮುಂದೆ ಕೆಟ್ಟವನಾಗ್ ಮಾಡ್ತಾಳೆ? ಡಿವೋರ್ಸ್ ಆದ್ರೆ ಅರ್ಜುನ್ಗೆ ಬೇರೆ ಮದ್ವೆ ಮಾಡ್ಬೋದು ಅನ್ನೋದು ಅವಳ ಪ್ಲಾನು. ಆಹಾ, ಇದಾ ಪ್ಲಾನು? ಆದ್ರೆ ಅರ್ಜುನ್ ಡಿವೋರ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಅವನ ಮೇಲೆ ಕೆಟ್ಟ ಆಪಾದನೆ ಹೊರಿಸಿ ಜಗಳ ಮಾಡ್ಕೊಂಡು ಅವನ್ನ ಬಿಟ್ಟು ದೂರ ಹೋಗೋಣ, ಆಗ ಇನ್ನೊಂದು ಹುಡುಗಿನ ಮದ್ವೆ ಮಾಡಿಸ್ಬೋದು ಅನ್ನೋದು ಅವಳ ಉದ್ದೇಶ. ಅಲ್ವೇ ಅವಳು ತುಂಬಾ ಒಳ್ಳೆಯವಳಲ್ವಾ? ಅವಳ ತಲೆಲಿ ಇಂಥ ಕ್ರಿಮಿನಲ್ ಐಡಿಯಾ ಎಲ್ಲ ಇತ್ತಾ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಚಿಕ್ಕಿ. ಆದ್ರೆ ಅದ್ ನಮ್ಗೆ ಒಳ್ಳೇದೇ ಬಿಡಿ. ಏನೇ ಇರ್ಲಿ, ಸೇವಂತಿ ತಲೆನೇ ತಲೆ ಕಣೆ. ಅವಳೇ ಕಷ್ಟಪಟ್ಟು ತನ್ನ ತಲೆ ಮೇಲೆ ತಾನೇ ಕಲ್ಚಪ್ರಿ ಹೇಳ್ಕೊತಾ ಇದ್ದಾಳೆ. ಸಾಹೇಬ್ರು ತುಂಬಾ ಡೀಪ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ಏನೋ ನೋಡ್ತಾ ಇದ್ದೀರಾ? ನಿಮ್ ಲವರ್ ಫೋಟೋ ಗಿಟೋ ಏನಾದ್ರೂ ಕಳ್ಸಿದಾಳಾ? ಓ, ನಿಮ್ ಲವರ್ ಕಳ್ಸಿರೋ ಲವ್ ಲೆಟರ್ ಓದ್ತಾ ಇದ್ದೀರಾ? ಅಲ್ಲ ಸರ್, ಇಮೇಲ್ ಮಾಡೋಷ್ಟು ಕಾನ್ಫಿಡೆನ್ಷಿಯಲ್ಲ. ಮತ್ತಿನ್ನೇನ್ ಸಮಾಚಾರ? ನಿಮ್ ಗರ್ಲ್ ಫ್ರೆಂಡ್ ಮೀರಾಗೆ ಕಾಲ್ ಮಾಡಿ ಗುಡ್ ನೈಟ್ ಅಂತ ಹೇಳಿದ್ರಾ? ಏನ್ ಸರ್ ನೀವು ಇಷ್ಟೊಂದು ಬ್ಯುಸಿ ಆಗ್ಬಿಟ್ರೆ ನಿಮ್ ಹುಡುಗಿ ಕೋಪ ಬರಲ್ವಾ? ನೀವೆಷ್ಟೇ ಬ್ಯುಸಿ ಇದ್ರೂ ಗುಡ್ ನೈಟ್ ಅಂತ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿ ವಿಶ್ ಮಾಡ್ಬೇಕಪ್ಪ. ಹೋಗ್ಲಿ ಬಿಡಿ, ಅವಳಿಗೆ ನಾನೇ ಮೆಸೇಜ್ ಮಾಡಿ ಗುಡ್ ನೈಟ್ ಅಂತ ಹೇಳ್ತೀನಿ. ಸೇವಂತಿ, ಬೇಡ ಸೇವಂತಿ, ನನ್ನ ಮಾತು ಕೇಳು. ಕುಡಿಲಿ.